ಈ ಬಿಗ್ ಬಾಸ್ ಅಲ್ಲಿ ಅಶ್ವಿನಿ ಗೌಡ ಅವರು ಲಂಚ ಗಿಂಚ ಕೊಟ್ಟು ಹೋಗಿದಾರ ಅಂತ. ಅಲ್ಲ ಯಾಕೆ ಡೌಟ್ ಬರ್ತಾ ಇದೆ ಅಂತಂದ್ರೆ, ಅವ್ರು ಮಾಡ್ತಕ್ಕಂಥದ್ದೇ ಸರಿ ಅಂತ ಎಲ್ರೂ ಮಾತಾಡ್ತಾ ಇದ್ದಾರೆ. ಅಶ್ವಿನಿ ಗೌಡ ಅವ್ರು ಏನ್ ಮಾಡಿದ್ರು ಬೈತಾ ಇಲ್ಲ. ಅದೇ ಧ್ರುವಂತ್ ಅವರು, ಧನುಷ್ ಅವರು ಸಣ್ಣ ತಪ್ಪು ಮಾಡಿದ್ರು ಬೈತಾ ಇದ್ದಾರೆ. ಕಾಕ್ರೋಚ್ ಅವರಿಗೆ ಅಸುರ ಚಕ್ರಾಧಿಪತಿ ಅಂತ ಒಂದು ಪಟ್ಟ ಕೊಟ್ಟ ಮೇಲೆ ಆ ಒಂದು ಪಟ್ಟಕ್ಕೆ ರೆಸ್ಪೆಕ್ಟ್ ಮಾಡ್ಬೇಕಾಗಿರೋದು ಪ್ರತಿಯೊಬ್ಬರ ಕರ್ತವ್ಯ. ಆ ಒಂದು ಕೆಲಸನ ಅಶ್ವಿನಿ ಗೌಡ ಅವ್ರು ಮಾಡ್ಲಿಲ್ಲ. ಸೊ ಹಾಗಾಗಿ ಈ ವಾರ ಸುದೀಪ್ ಸರ್ ಸರಿಯಾಗಿ ಕ್ಲಾಸ್ ತಗೊಳ್ಳೋದು ಅಶ್ವಿನಿ ಗೌಡ ಅವರಿಗೆ ಅಂತ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ವಿ. ಆದ್ರೆ ಅಶ್ವಿನಿ ಗೌಡ ಅವರಿಗೆ ಕಿಚ್ಚ ಸುದೀಪ್ ಅವರು ಒಂದು ಮಾತು ಕೂಡ ಬೈಲಿಲ್ಲ. ಯಾಕೆ? ಇದು ಬರೀ ನನಗ್ ಬರ್ತಾ ಇರ್ತಕ್ಕಂಥ ಡೌಟ್ ಅಲ್ಲ. ಇಡೀ ಕರ್ನಾಟಕ ಜನತೆಗೆ ಬರ್ತಾ ಇದೆ. ಪ್ರತಿಯೊಬ್ರು ಕೂಡ ಬೇಜಾರಾಗೋಗಿದ್ದಾರೆ. ಇನ್ನೂ ಸಾಕಷ್ಟು ಜನ ಮಾತಾಡ್ಕೋತಾ ಇರೋದು ಯಾವ ರೀತಿ ಅಂತಂದ್ರೆ, ಅಶ್ವಿನಿ ಗೌಡ ಅವ್ರನ್ನ ಕಂಡ್ರೆ ಬಹುಶಃ ಕಿಚ್ಚ ಸುದೀಪ್ ಅವ್ರಿಗೆ ಭಯ ಇರ್ಬೋದೇನೋ ಅಂತ. ಅವರು ಕನ್ನಡ ಪರ ಹೋರಾಟಗಾರ್ತಿ, ಹೊರಗಡೆ ಏನಾದ್ರು ಪ್ರಾಬ್ಲಮ್ ಆಗುತ್ತೇನೋ, ನಮಗೇನಾದ್ರು ಕಾಂಟ್ರವರ್ಸಿ ಆಗುತ್ತೇನೋ ಅಂತೇಳಿ. ಫಸ್ಟ್ ಆಫ್ ಆಲ್ ನನ್ನ ಒಂದು ಅನಿಸಿಕೆ ಏನಪ್ಪಾ ಅಂತಂದ್ರೆ, ಬಿಗ್ ಬಾಸ್ ಮನೆಗೆ ಅಂತ ಬಂದ್ಮೇಲೆ ಪ್ರತಿಯೊಬ್ರು ಕೂಡ ಕಂಟೆಸ್ಟೆಂಟ್. ಅಲ್ಲಿ ಮೇಲು ಕೀಳು ಇಲ್ಲ. ಅದೇ ರಕ್ಷಿತಾ ಶೆಟ್ಟಿ ಹೇಳೋ ರೀತಿ ಸೆಲೆಬ್ರಿಟಿ, ನಾನ್ ಸೆಲೆಬ್ರಿಟಿ ಅಂತ ಇಲ್ಲ. ಆದ್ರೂ ಕೂಡ ಅಶ್ವಿನಿ ಗೌಡ ಅವ್ರು ಮಾಡೋದನ್ನ ಎಲ್ಲರೂ ಕೂಡ ಯಾಕೆ ಸರಿ ಅಂತ ಒಪ್ಕೋತಾ ಇದ್ದಾರೆ, ಇನ್ಕ್ಲೂಡಿಂಗ್ ಕಿಚ್ಚ ಸುದೀಪ್ ಅವ್ರು ಯಾಕೆ ಅವ್ರಿಗೆ ಒಂದು ಮಾತು ಬೈತಾ ಇಲ್ಲ ಅಂತ ನನ್ನ ಒಂದು ಪ್ರಶ್ನೆ. ಇದಕ್ಕೆ ಸ್ವತಃ ಕಿಚ್ಚ ಸುದೀಪ್ ಅವರೇ ಉತ್ತರ ಕೊಡಬೇಕಾಗುತ್ತೆ. ಈ ವಿಚಾರದ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಸುದೀಪ್ ಸರ್ ಅಶ್ವಿನಿ ಗೌಡ ಅವ್ರಿಗೆ ಬೈಬೇಕಾಗಿತ್ತಾ? ಅಥವಾ ಸುದೀಪ್ ಸರ್ ಮಾಡಿದ್ದೇ ಸರಿನಾ? ಕಮೆಂಟ್ ಅಲ್ಲಿ ತಿಳಿಸಿ.